ರಾಮಾಯಣ ಸಂಪೂರ್ಣ ಕಥೆ ಭಾಗ 2 ವಿಶ್ವಾಮಿತ್ರರ ಆಗಮನದಿಂದ ಸೀತಾ ಕಲ್ಯಾಣದವರೆಗೆ. ಹಿಂದಿನ ಭಾಗದಲ್ಲಿ ನಾವು ಅಯೋಧ್ಯೆಯ ವೈಭವ, ಮಹಾರಾಜ ದಶರಥರ ಜೀವನ, ಪುತ್ರಕಾಮೇಷ್ಟಿ ಯಾಗ ಮತ್ತು ಶ್ರೀರಾಮನ ದಿವ್ಯ ಅವತಾರವನ್ನು ತಿಳಿದುಕೊಂಡೆವು. ಶ್ರೀರಾಮರು ಈಗ ಯುವರಾಜನಾಗಿ ರೂಪುಗೊಂಡಿದ್ದರು. ಅವರಲ್ಲಿ ಶೌರ್ಯವಿತ್ತು, ಜ್ಞಾನವಿತ್ತು, ವಿನಯವಿತ್ತು. ಆದರೆ ಧರ್ಮದ ನಿಜವಾದ ಪರೀಕ್ಷೆ ಇನ್ನೂ ಆರಂಭವಾಗಿರಲಿಲ್ಲ. ಅದೇ ಸಮಯದಲ್ಲಿ ಒಂದು ದಿನ ಅಯೋಧ್ಯೆಯ ಅರಮನೆಗೆ ಒಬ್ಬ ಮಹಾನ್ ಋಷಿಯ ಆಗಮನವಾಯಿತು. ಅವರು ಮಹರ್ಷಿ ವಿಶ್ವಾಮಿತ್ರರು. ಮಹರ್ಷಿ ವಿಶ್ವಾಮಿತ್ರರ ವಿನಂತಿ. ಅರಮನೆಯ ಸಭೆಯಲ್ಲಿ ಎಲ್ಲರೂ ಗೌರವದಿಂದ ಮಹರ್ಷಿಯನ್ನು ಸ್ವಾಗತಿಸಿದರು. ಮಹಾರಾಜ ದಶರಥರು ಅವರ ಪಾದಗಳಿಗೆ ನಮಸ್ಕರಿಸಿ ಕೇಳಿದರು, ಗುರುಗಳೇ, ನಿಮ್ಮ ಆಗಮನದಿಂದ ನಮ್ಮ ರಾಜ್ಯ ಪವಿತ್ರವಾಗಿದೆ. ನಾನು ನಿಮಗಾಗಿ ಏನು ಮಾಡಬಹುದು? ವಿಶ್ವಾಮಿತ್ರರು ಶಾಂತವಾಗಿ ಹೇಳಿದರು, ನಾನು ಅರಣ್ಯದಲ್ಲಿ ಮಹಾಯಜ್ಞವನ್ನು ನಡೆಸುತ್ತಿದ್ದೇನೆ. ಆದರೆ ರಾಕ್ಷಸರು ಬಂದು ಯಜ್ಞವನ್ನು ಭಂಗಪಡಿಸುತ್ತಿದ್ದಾರೆ. ನನಗೆ ನಿಮ್ಮ ಸೇನೆ ಬೇಡ. ನನಗೆ ಬೇಕಾಗಿರುವುದು ನಿಮ್ಮ ಪುತ್ರ ಶ್ರೀರಾಮ. ಈ ಮಾತು ಕೇಳುತ್ತಿದ್ದಂತೆಯೇ ದಶರಥರ ಹೃದಯ ಕಳವಳಗೊಂಡಿತು. ರಾಮ ಇನ್ನೂ ಯುವಕ. ಅವನು ರಾಕ್ಷಸರೊಂದಿಗೆ ಹೇಗೆ ಯುದ್ಧ ಮಾಡಬಲ್ಲನು ಎಂದು ಅವರು ಚಿಂತಿಸಿದರು. ಆದರೆ ರಾಜಗುರು ವಸಿಷ್ಠರು ಹೇಳಿದರು, ಮಹಾರಾಜ, ವಿಶ್ವಾಮಿತ್ರರ ಮಾತಿನಲ್ಲಿ ದೈವ ಸಂಕಲ್ಪವಿದೆ. ರಾಮನು ಧರ್ಮದ ಕಾರ್ಯಕ್ಕಾಗಿ ಜನಿಸಿದ್ದಾನೆ. ಕೊನೆಗೆ ದಶರಥರೂ ಒಪ್ಪಿದರು. ಶ್ರೀರಾಮ ಮತ್ತು ಲಕ್ಷ್ಮಣರು ವಿಶ್ವಾಮಿತ್ರರೊಂದಿಗೆ ಅರಣ್ಯದತ್ತ ಪ್ರಯಾಣ ಬೆಳೆಸಿದರು. ಅರಣ್ಯದ ಮೊದಲ ಪಾಠ. ಅರಮನೆಯ ಸುಖವನ್ನು ಬಿಟ್ಟು ಇಬ್ಬರು ರಾಜಕುಮಾರರು ಪ್ರಕೃತಿಯ ಮಡಿಲಿಗೆ ಕಾಲಿಟ್ಟರು. ಅರಣ್ಯವು ಕೇವಲ ಮರಗಳು ಮತ್ತು ಪ್ರಾಣಿಗಳ ನೆಲವಾಗಿರಲಿಲ್ಲ. ಅದು ಋಷಿಗಳ ತಪಸ್ಸಿನ ಸ್ಥಳವಾಗಿತ್ತು, ಜ್ಞಾನದ ಆಶ್ರಮವಾಗಿತ್ತು. ಆದರೆ ಅದೇ ಸಮಯದಲ್ಲಿ ರಾಕ್ಷಸರ ಭಯವು ಅಲ್ಲಿ ಆವರಿಸಿತ್ತು. ಪ್ರಯಾಣದ ವೇಳೆ ವಿಶ್ವಾಮಿತ್ರರು ರಾಮ ಮತ್ತು ಲಕ್ಷ್ಮಣರಿಗೆ ಅನೇಕ ದಿವ್ಯಾಸ್ತ್ರಗಳ ಮಂತ್ರೋಪದೇಶ ಮಾಡಿದರು. ಪ್ರತಿಯೊಂದು ಅಸ್ತ್ರವೂ ಕೇವಲ ಯುದ್ಧಕ್ಕಾಗಿ ಅಲ್ಲ, ಧರ್ಮವನ್ನು ರಕ್ಷಿಸಲು ಮಾತ್ರ ಬಳಸಬೇಕಾದ ಪವಿತ್ರ ಶಕ್ತಿಯಾಗಿತ್ತು. ಇದು ರಾಮನ ಮೊದಲ ಮಹತ್ವದ ಪಾಠ. ಶಕ್ತಿ ಎಂದರೆ ಅಧಿಕಾರವಲ್ಲ, ಜವಾಬ್ದಾರಿ. ತಾಟಕಿ ವಧೆ. ಸ್ವಲ್ಪ ದೂರ ಸಾಗಿದ ನಂತರ ಒಂದು ಭಯಾನಕ ಅರಣ್ಯ ಎದುರಾಯಿತು. ಅಲ್ಲಿ ಪಕ್ಷಿಗಳ ಧ್ವನಿಯೇ ಇರಲಿಲ್ಲ. ಪ್ರಾಣಿಗಳು ಭಯದಿಂದ ಓಡಿಹೋಗಿದ್ದವು. ಋಷಿಗಳು ಆ ಪ್ರದೇಶವನ್ನು ತೊರೆದಿದ್ದರು. ಈ ಭಯದ ಕಾರಣ ಒಂದೇ, ತಾಟಕಿ. ಅಸಾಮಾನ್ಯ ಬಲಶಾಲಿಯಾದ ರಾಕ್ಷಸಿ. ಅವಳ ಅಟ್ಟಹಾಸದಿಂದ ಸಂಪೂರ್ಣ ಪ್ರದೇಶ ನಾಶವಾಗಿತ್ತು. ವಿಶ್ವಾಮಿತ್ರರು ರಾಮನತ್ತ ನೋಡಿದರು. ಇದು ಧರ್ಮದ ರಕ್ಷಣೆಗಾಗಿ ಅಗತ್ಯವಾದ ಯುದ್ಧ. ರಾಮನು ತನ್ನ ಬಿಲ್ಲನ್ನು ಎತ್ತಿದನು. ಅವನ ಮನಸ್ಸಿನಲ್ಲಿ ದ್ವೇಷ ಇರಲಿಲ್ಲ, ಕೇವಲ ಕರ್ತವ್ಯ ಮಾತ್ರ ಇತ್ತು. ಒಂದು ದಿವ್ಯ ಬಾಣ ಗಾಳಿಯನ್ನು ಚೀರಿತು. ಕೆಲವೇ ಕ್ಷಣಗಳಲ್ಲಿ ತಾಟಕಿಯ ಅಧರ್ಮದ ಆಳ್ವಿಕೆ ಅಂತ್ಯವಾಯಿತು. ಅರಣ್ಯವು ಮತ್ತೆ ಶಾಂತಿಯನ್ನು ಕಂಡಿತು. ಋಷಿಗಳು ನೆಮ್ಮದಿಯ ಉಸಿರು ಬಿಟ್ಟರು. ಇದು ರಾಮನ ಮೊದಲ ಸಾರ್ವಜನಿಕ ವಿಜಯವಾಗಿತ್ತು. ಯಜ್ಞದ ರಕ್ಷಣೆ. ವಿಶ್ವಾಮಿತ್ರರ ಆಶ್ರಮದಲ್ಲಿ ಮಹಾಯಜ್ಞ ಆರಂಭವಾಯಿತು. 6 ದಿನಗಳ ಕಾಲ ರಾಮ ಮತ್ತು ಲಕ್ಷ್ಮಣರು ಹಗಲು ರಾತ್ರಿ ಕಾವಲು ನಿಂತರು. 7ನೇ ದಿನ ಆಕಾಶ ಕಪ್ಪು ಮೋಡಗಳಿಂದ ಆವರಿಸಿತು. ಭಯಾನಕ ಗರ್ಜನೆ ಕೇಳಿಸಿತು. ರಾಕ್ಷಸರ ನಾಯಕರು ಮಾರೀಚ ಮತ್ತು ಸುಬಾಹು ತಮ್ಮ ಸೇನೆಯೊಂದಿಗೆ ದಾಳಿ ಮಾಡಿದರು. ರಾಮನು ಧೈರ್ಯದಿಂದ ನಿಂತನು. ಒಂದು ಬಾಣದಿಂದ ಮಾರೀಚನನ್ನು ದೂರ ಸಮುದ್ರದಾಚೆಗೆ ಎಸೆದನು. ಮತ್ತೊಂದು ದಿವ್ಯಾಸ್ತ್ರದಿಂದ ಸುಬಾಹುವನ್ನು ಸಂಹರಿಸಿದನು. ಯಜ್ಞ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಋಷಿಗಳು ಸಂತೋಷಪಟ್ಟರು. ದೇವತೆಗಳು ಆಶೀರ್ವದಿಸಿದರು. ಧರ್ಮವನ್ನು ರಕ್ಷಿಸುವುದು ಕೇವಲ ಯುದ್ಧವಲ್ಲ, ಅದು ವಿಶ್ವದ ಸಮತೋಲನವನ್ನು ಕಾಪಾಡುವ ಕರ್ತವ್ಯ ಎಂಬುದನ್ನು ರಾಮನು ತನ್ನ ಕಾರ್ಯದಿಂದ ತೋರಿಸಿದನು. ಅಹಲ್ಯೆಯ ಉದ್ಧಾರ. ಯಜ್ಞದ ನಂತರ ವಿಶ್ವಾಮಿತ್ರರು ರಾಮ ಮತ್ತು ಲಕ್ಷ್ಮಣರನ್ನು ಮಿಥಿಲೆಯತ್ತ ಕರೆದುಕೊಂಡು ಹೋದರು. ಮಾರ್ಗಮಧ್ಯೆ ಅವರು ಒಂದು ವಿಚಿತ್ರ ಆಶ್ರಮಕ್ಕೆ ಬಂದರು. ಆಶ್ರಮವು ಸುಂದರವಾಗಿದ್ದರೂ ಅಲ್ಲಿ ಜೀವದ ಚೈತನ್ಯ ಕಾಣಿಸಲಿಲ್ಲ. ವಿಶ್ವಾಮಿತ್ರರು ಹೇಳಿದರು, ಇದು ಮಹರ್ಷಿ ಗೌತಮರ ಆಶ್ರಮ. ಇಲ್ಲಿ ಅಹಲ್ಯೆ ಶಾಪದಿಂದ ಕಲ್ಲಿನ ರೂಪದಲ್ಲಿ ಕಾಯುತ್ತಿದ್ದಾಳೆ. ಧರ್ಮದ ಮೂರ್ತಿಯಾದ ರಾಮನ ಪಾದಸ್ಪರ್ಶದಿಂದ ಮಾತ್ರ ಆ ಶಾಪ ಮುಕ್ತವಾಗುತ್ತದೆ. ರಾಮನು ವಿನಯದಿಂದ ಮುಂದೆ ನಡೆದನು. ಅವನ ಪಾದವು ಆ ಪವಿತ್ರ ನೆಲವನ್ನು ಸ್ಪರ್ಶಿಸಿದ ಕ್ಷಣ ಆಶ್ರಮವು ದಿವ್ಯ ಪ್ರಕಾಶದಿಂದ ತುಂಬಿತು. ಅಹಲ್ಯೆ ತನ್ನ ಮೂಲ ರೂಪವನ್ನು ಪಡೆದುಕೊಂಡಳು. ಅವಳು ಕೃತಜ್ಞತೆಯಿಂದ ರಾಮನಿಗೆ ನಮಸ್ಕರಿಸಿದಳು.
ಈ ಘಟನೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ದೈವಿಕ ಕೃಪೆ ಬಂದಾಗ ಎಷ್ಟೇ ದೀರ್ಘವಾದ ಕತ್ತಲೆಯಾದರೂ ಅಂತ್ಯವಾಗುತ್ತದೆ. ಮಿಥಿಲೆ, ಮಹೋತ್ಸವದ ನಗರಿ. ಕೊನೆಗೆ ಅವರು ಮಿಥಿಲೆಗೆ ತಲುಪಿದರು. ನಗರವು ಹಬ್ಬದ ಸಂಭ್ರಮದಲ್ಲಿತ್ತು. ಎಲ್ಲೆಡೆ ಹೂವಿನ ಅಲಂಕಾರ, ವೇದಘೋಷ, ಮಂಗಳವಾದ್ಯಗಳು. ದೂರದೂರಿನಿಂದ ರಾಜರು, ಯೋಧರು ಮತ್ತು ಮಹಾರಥಿಗಳು ಆಗಮಿಸುತ್ತಿದ್ದರು. ಏಕೆಂದರೆ ರಾಜ ಜನಕರು ತಮ್ಮ ಪುತ್ರಿ ಸೀತೆಯ ಸ್ವಯಂವರವನ್ನು ಆಯೋಜಿಸಿದ್ದರು. ಆದರೆ ಒಂದು ಕಠಿಣ ಷರತ್ತು ಇತ್ತು. ಯಾರು ಭಗವಾನ್ ಶಿವನ ದಿವ್ಯ ಧನುಸ್ಸನ್ನು ಎತ್ತಿ ಅದಕ್ಕೆ ಹಗ್ಗ ಕಟ್ಟುತ್ತಾರೋ ಅವರೇ ಸೀತೆಯ ವರ. ಶಿವಧನುಸ್ಸಿನ ಮಹಿಮೆ. ಆ ಧನುಸ್ಸು ಸಾಮಾನ್ಯ ಆಯುಧವಾಗಿರಲಿಲ್ಲ. ಅದನ್ನು ನೂರಾರು ಬಲಿಷ್ಠ ಯೋಧರು ಸೇರಿ ಮಾತ್ರ ಸಭೆಗೆ ತರಬೇಕಾಗುತ್ತಿತ್ತು. ಅನೇಕ ರಾಜರು ಪ್ರಯತ್ನಿಸಿದರು. ಯಾರಿಗೂ ಅದನ್ನು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ಕೆಲವರು ಅಹಂಕಾರದಿಂದ ಮುಂದೆ ಬಂದರು. ಕೆಲವರು ಬಲದ ಮೇಲೆ ನಂಬಿಕೆ ಇಟ್ಟರು. ಆದರೆ ಎಲ್ಲರೂ ವಿಫಲರಾದರು. ಸಭೆಯಲ್ಲಿ ಮೌನ ಆವರಿಸಿತು. ಅಷ್ಟರಲ್ಲಿ ವಿಶ್ವಾಮಿತ್ರರು ರಾಮನತ್ತ ತಿರುಗಿ ಹೇಳಿದರು, ರಾಮ, ಮುಂದೆ ಬಾ. ಇತಿಹಾಸ ನಿರ್ಮಿಸಿದ ಕ್ಷಣ. ರಾಮನು ನಿಧಾನವಾಗಿ ಮುಂದೆ ನಡೆದನು. ಅವನ ಮುಖದಲ್ಲಿ ಗರ್ವ ಇರಲಿಲ್ಲ. ಪ್ರದರ್ಶನದ ಆಸೆಯೂ ಇರಲಿಲ್ಲ. ಮೊದಲು ಶಿವನಿಗೆ ಮನಸ್ಸಿನಲ್ಲಿ ನಮಸ್ಕರಿಸಿದನು. ನಂತರ 2 ಕೈಗಳಿಂದ ಧನುಸ್ಸನ್ನು ಸ್ಪರ್ಶಿಸಿದನು. ಅದನ್ನು ಅತ್ಯಂತ ಸುಲಭವಾಗಿ ಎತ್ತಿದನು. ಸಭೆಯಲ್ಲಿದ್ದ ರಾಜರು ಆಶ್ಚರ್ಯದಿಂದ ನೋಡುತ್ತಿದ್ದರು. ರಾಮನು ಬಿಲ್ಲಿಗೆ ಹಗ್ಗ ಕಟ್ಟಲು ಪ್ರಯತ್ನಿಸಿದನು. ಅದೇ ಕ್ಷಣದಲ್ಲಿ ಭಾರೀ ಗರ್ಜನೆಯೊಂದಿಗೆ ಶಿವಧನುಸ್ಸು 2 ತುಂಡಾಯಿತು. ಆ ಶಬ್ದದಿಂದ ಭೂಮಿ ನಡುಗಿದಂತೆ ಅನಿಸಿತು. ಆಕಾಶವೇ ಮೊಳಗಿದಂತೆ ಅನುಭವವಾಯಿತು. ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು. ಋಷಿಗಳು ಜಯ ಶ್ರೀರಾಮ ಎಂದು ಘೋಷಿಸಿದರು. ಇದು ಕೇವಲ ಬಲದ ವಿಜಯವಾಗಿರಲಿಲ್ಲ. ಇದು ವಿನಯ, ಧರ್ಮ ಮತ್ತು ದೈವ ಸಂಕಲ್ಪದ ವಿಜಯವಾಗಿತ್ತು. ಸೀತಾ ಕಲ್ಯಾಣ. ಸೀತೆಯವರು ಕೈಯಲ್ಲಿ ವರಮಾಲೆಯನ್ನು ಹಿಡಿದು ನಿಧಾನವಾಗಿ ರಾಮನ ಬಳಿಗೆ ಬಂದರು. ಅವರ ಕಣ್ಣಿನಲ್ಲಿ ಗೌರವ, ಮನಸ್ಸಿನಲ್ಲಿ ಭಕ್ತಿ. ಅವರು ರಾಮನ ಕಂಠಕ್ಕೆ ವರಮಾಲೆಯನ್ನು ಹಾಕಿದರು. ಆ ಕ್ಷಣದಲ್ಲಿ 2 ಮಹಾನ್ ಆತ್ಮಗಳು ಒಂದಾದವು. ಅಯೋಧ್ಯೆಯಿಂದ ಬಂದ ರಾಜ್ಕುಮಾರ ಮತ್ತು ಮಿಥಿಲೆಯ ರಾಜ್ಕುಮಾರಿ. ಧರ್ಮದ ಪಥದಲ್ಲಿ ಜೊತೆಯಾಗಿ ಸಾಗುವ ದಂಪತಿಗಳಾದರು. ನಂತರ ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರ ವಿವಾಹಗಳು ಜನಕರ ವಂಶದ ರಾಜ್ಕುಮಾರಿಯರೊಂದಿಗೆ ನೆರವೇರಿದವು. 2 ಮಹಾನ್ ರಾಜವಂಶಗಳು ಒಂದಾದವು. ಎಲ್ಲೆಡೆ ಸಂಭ್ರಮ, ಸಂಗೀತ, ಆಶೀರ್ವಾದ, ಸಂತೋಷ. ಭಾಗ 2 ಅಂತ್ಯ. ಮುಂದಿನ ಅಧ್ಯಾಯದ ಮುನ್ನೋಟ. ವಿವಾಹದ ನಂತರ ಎಲ್ಲರೂ ಸಂತೋಷದಿಂದ ಅಯೋಧ್ಯೆಯತ್ತ ಮರಳಿದರು. ಪ್ರಜೆಗಳ ಹೃದಯದಲ್ಲಿ ಒಂದೇ ಆಸೆ, ಶೀಘ್ರದಲ್ಲೇ ರಾಮನು ಅಯೋಧ್ಯೆಯ ರಾಜನಾಗಲಿ. ಆದರೆ ವಿಧಿಯು ಬೇರೆ ಯೋಜನೆ ಮಾಡಿಕೊಂಡಿತ್ತು. 1 ಮಾತು, 2 ವರಗಳು ಮತ್ತು 1 ನಿರ್ಧಾರ. ಇವುಗಳೆಲ್ಲ ಸೇರಿ ರಾಮನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲಿದ್ದವು. ಮುಂದಿನ ಭಾಗದಲ್ಲಿ ರಾಮನ ಪಟ್ಟಾಭಿಷೇಕದ ಸಿದ್ಧತೆ, ಕೈಕೇಯಿಯ 2 ವರಗಳು, 14 ವರ್ಷಗಳ ವನವಾಸ, ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ಅರಣ್ಯ ಪ್ರವೇಶ ಮತ್ತು ರಾಮಾಯಣದ ಅತ್ಯಂತ ಭಾವನಾತ್ಮಕ ತಿರುವು ಮುಂದುವರಿಯುತ್ತದೆ. ಮುಂದಿನ ಭಾಗ 3ರಲ್ಲಿ ಕಥೆಯ ಅತ್ಯಂತ ಭಾವನಾತ್ಮಕ ಅಧ್ಯಾಯಗಳಾದ ವನವಾಸ, ದಶರಥನ ವಿಯೋಗ, ಶೂರ್ಪಣಖೆ, ಚಿನ್ನದ ಜಿಂಕೆ, ಸೀತಾಪಹರಣ ಮತ್ತು ಜಟಾಯುವಿನ ಮಹಾತ್ಯಾಗವನ್ನು ಮನಮುಟ್ಟುವ ರೀತಿಯಲ್ಲಿ ವಿವರಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರೆಯಬೇಡಿ. ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಇಂತಹ ಇನ್ನಷ್ಟು ಪ್ರೇರಣಾದಾಯಕ, ಜ್ಞಾನವರ್ಧಕ ಮತ್ತು ಮನಸ್ಸಿಗೆ ಸ್ಫೂರ್ತಿ ನೀಡುವ ಕನ್ನಡ ವಿಡಿಯೋಗಳಿಗಾಗಿ ನಮ್ಮೊಂದಿಗೆ ಸದಾ ಇರಿ. ಮತ್ತೊಂದು ಅದ್ಭುತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು. ನಮಸ್ಕಾರ.